ಛೇ, ಇವತ್ತು ಕರಾಟೆ ಕ್ಲಾಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಾರ್ನಿಂಗ್ 6:30ಗೆ ಎದ್ದೆ. ಬಟ್ ಮಳೆ ಬಂದಿತ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಮಸ್ತೆ ಕರುನಾಡು, ನಾನು ನಿಮ್ಮ ಇಟ್ಸ್ ಪ್ರೈಚು. ಇದು ನನ್ನ ಡೇ 20 ವ್ಲಾಗ್. ಇವತ್ತು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಬೇಜಾರಾಯಿತು. ಯಾಕಂದರೆ ಕರಾಟೆ ಕ್ಲಾಸ್ ಇರಲಿಲ್ಲ. ಹೋಗ್ಲಿ ಬಿಡು ಅಂದ್ಬಿಟ್ಟು ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಮತ್ತು ಎಡಿಟಿಂಗ್ ಇತ್ತು. ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಅಪ್ಲಿಕೇಶನ್ನ ಎತ್ಕೊಂಡು ಕೊಡೋಣ ಅಂತ ಹೊರಟೆ. ಈ ಅಪ್ಲಿಕೇಶನ್ ಬಂದು ಬೇರೆ ಯಾರ್ದು ಅಲ್ಲ, ನಮ್ಮ ಶ್ರವಣ್ ಬ್ರೋ, ನನ್ನ ಕುಚಿಗುದೇನೆ. ಸೊ ಅವ್ರ ತಮ್ಮನಿಗೆ ಅಂತ ಅಪ್ಲಿಕೇಶನ್ ಹಾಕ್ಸಿದ್ದ. ಆಗಲೇ ಮಕ ಮುಚ್ಕತ್ತಿರಲ್ರ, ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಏನು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದಾಗ್ತಾ ಇದ್ದಾಗೇ ನೆಕ್ಸ್ಟ್ ನಾನು ಹೊರಟೆ ಸ್ಕೂಲ್ಗೆ. ಸೊ ಯಾಕಂತ ಅಂದರೆ ನಾಳೆ ಗೌರ್ಮೆಂಟ್ ಕಡೆಯಿಂದ ಸ್ಕೂಲ್ ಝೋನ್ ಟೂರ್ನಮೆಂಟ್ ಇದೆ, ಮಕ್ಕಳಿಗೆ ಫ್ರೀ ಆಗಿರುತ್ತೆ. ಸೊ ಅದರಿಂದ ಅಟೆಂಡ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವ್ರ ಸ್ಕೂಲ್ಗೆ ಹೋಗಿ ಅಪ್ರೋಚ್ ಮಾಡಿ ಹೇಳಿ ಫಾರ್ಮೆಲ್ಲ ಫಿಲ್ ಮಾಡಿಸಿ ತೊಗೊಂಡು ಬರೋದು ಲೇಟ್ ಆಯಿತು. ಅದಾಗ್ತಾ ಇದ್ದಾಗೆ ಗೌಡ್ರು ಬಿರಿಯಾನಿ ಮನೆಗೆ ಹೋಗಿ ಚೆನ್ನಾಗಿ ಬಿರಿಯಾನಿ ತಿಂದ್ಕೊಂಡು ಕಬಾಬ್ ತಿಂದ್ಕೊಂಡು ನೆಕ್ಸ್ಟ್ ಫೋರಮ್ ಮಾಲ್ಗೆ ಹೊರಟೆ. ಫೋರಮ್ ಮಾಲ್ಗೆ ಯಾಕಪ್ಪ ಬಂದೆ ಅಂತಂದರೆ ಇಲ್ಲಿ ಒಂದು 99 ಆಫರ್ ಇತ್ತು. ಸೊ ಮೋಮೋಸ್ನ ಆಫರಲ್ಲಿ ಬೈ ಮಾಡಿದೆ, ಬೈ ಒನ್ ಗೆಟ್ ಒನ್ ಅಂತ. ಅದನ್ನು ಬೈ ಮಾಡಿಬಿಟ್ಟು ನೆಕ್ಸ್ಟು ಶ್ರವಣ್ ಬ್ರೋ ಅಂಗಡಿಗೆ ಬಂದೆ. ಅವರು ಫೇಸ್ ಪ್ಯಾಕ್ ಹಾಕ್ಕೊಂಡು ಮಿಂಚ್ತಾಯಿದ್ರು ನೋಡಿ. ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಚೀಟಿ ಇದೆ ಅಂತ ಅಂದ್ಬಿಟ್ಟು ದಡಬಡ ಇಸ್ಕೊಂಡು ಗುಡುಗುಡು ಅಂತ ಓಡಿ ಬಂದೆ. 7 ಗಂಟೆಗೆ ಚೀಟಿ ಸ್ಟಾರ್ಟ್ ಆಗೋದು. ಸೊ ಸ್ಟಾರ್ಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿದೆ ಇವತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ.